ಈ ದಿನ ಒಂದು ಶುಭ ದಿನ, ಪ್ರಥಮ ಫಲದ ಭಾನುವಾರ. ನಾನು ನಮ್ಮ ಸಭೆಗೆ ಪ್ರಥಮ ಫಲ ಬ್ಯೂಟಿಫುಲಿ ಇಟ್ ಈಸ್ ಡೆಕೋರೇಟೆಡ್. ಫಲಪುಷ್ಪಗಳಿಂದಲೂ ದ್ರಾಕ್ಷಾರಸದಿಂದಲೂ ಎಣ್ಣೆಯಿಂದಲೂ ವಿವಿಧ ಹಣ್ಣು ಹಂಪಲುಗಳಿಂದಲೂ ದವಸ ಧಾನ್ಯಗಳಿಂದಲೂ ದೇವರು ನಮಗೆ ಕೊಟ್ಟಿರುವಂಥ ಪ್ರಥಮ ಫಲದ ಆಶೀರ್ವಾದದೊಂದಿಗೆ ನಾವೆಲ್ಲರೂ ಇಲ್ಲಿ ಕೂಡಿ ಬಂದಿದ್ದೀವಿ. ಈ ಪ್ರಥಮ ಫಲ ಏನು ಎಂಬುದನ್ನು ಸಂಕ್ಷಿಪ್ತವಾಗಿ ನಾನು ಹೇಳಿದ ಮೇಲೆ ನಾನು ನಿಮಗಾಗಿ ಪ್ರಾರ್ಥನೆ ಮಾಡ್ತೀನಿ. ನಾನು ಸಿದ್ಧತೆಯೊಂದಿಗೆ ಬಂದಿದ್ದೀನಿ. ನನ್ನ ಜೀವನದಲ್ಲಿ ನಾನು ದೇವರ ನಾಮಕ್ಕಾಗಿ ನಾವು ಮಾಡುವಂಥದ್ದು ಇದು ಆರಂಭದಲ್ಲಿ ನಾವು ಮಾಡಿದ್ರೆ ವರ್ಷ ಪರ್ಯಂತವಾಗಿ ನಾವೆಲ್ಲ ಭಾನುವಾರ ಆರಾಧನೆ ಮಾಡೋಕ್ಕೆ ಬರ್ತೀವಿ. ಭಾನುವಾರ ವಾರದ ಮೊದಲನೇ ದಿನ ಫಸ್ಟ್ ದೇವರಿಗೆ ಮಹಿಮೆಯನ್ನು ಸಲ್ಲಿಸ್ತೀವಿ. ಯಾವಾಗ ನಾವು ದೇವರಿಗೆ ಮಹಿಮೆಯನ್ನು ಸಲ್ಲಿಸಿ ಆರಾಧನೆ ಮಾಡ್ತೀವೋ, ದೇವರನ್ನ ಕೊಂಡಾಡ್ತೀವೋ, ಆ ವಾರ ಪೂರ್ತಿಯಾಗಿ ದೇವರು ನಮಗೆ ಬೇಕಾದ ಸಮಸ್ತ ಕಾರ್ಯಗಳನ್ನು ನೆರವೇರಿಸುವಂತನಾಗಿದ್ದಾನೆ. ಆಮೆನ್. ಬುಕ್ ಆಫ್ ಎಕ್ಸೋಡಸ್, ವಿಮೋಚನ ಕಾಂಡ ಪುಸ್ತಕ, ಚಾಪ್ಟರ್ 23 ವರ್ಸ್ 19, 23:19. ಆ ನಂತರ ಎಕ್ಸೋಡಸ್ 34 ವರ್ಸ್ 26, ವಿಮೋಚನ ಕಾಂಡ 34:26. ಈ ಎರಡು ವಾಕ್ಯಗಳನ್ನು ಶಬ್ದ ತೆಗೆದು ನಾವು ಓದಲಿಕ್ಕೆ ಹೋಗ್ತೀವಿ. ನಿಮ್ಮ ಬೆಳೆಯ ಪ್ರಥಮ ಫಲದಲ್ಲಿ ಉತ್ಕೃಷ್ಟವಾದುದನ್ನು ನಿಮ್ಮ ದೇವರಾದ ಯೆಹೋವನ ಮಂದಿರಕ್ಕೆ ತರಬೇಕು. ಆಡು ಮರಿಯನ್ನು ಅದರ ತಾಯಿಯ ಹಾಲಿನಲ್ಲಿ ಬೇಯಿಸಬಾರದು. ವಿಮೋಚನ ಕಾಂಡ ಪುಸ್ತಕ 34:26. ಭೂಮಿಯ ಪ್ರಥಮ ಫಲಗಳಲ್ಲಿ ಶ್ರೇಷ್ಠವಾದುದನ್ನು ನಿಮ್ಮ ದೇವರಾದ ಯೆಹೋವನ ಮಂದಿರಕ್ಕೆ ತರಬೇಕು. ಆಡು ಮರಿಯನ್ನು ಅದರ ತಾಯಿಯ ಹಾಲಿನಲ್ಲಿ ಬೇಯಿಸಕೂಡದು. ಕರ್ತನೇ, ನಿನ್ನ ನಾಮದಲ್ಲಿ ಈ ವಾಕ್ಯವನ್ನು ಅರ್ಪಿಸಿ ಪ್ರಾರ್ಥಿಸ್ತೇನೆ. ನಿನ್ನ ಜನರಿಗೆ ಬೇಕಾದ ಜ್ಞಾನ, ವಿವೇಕ, ತಿಳುವಳಿಕೆ, ಸಾಮರ್ಥ್ಯ ಕೊಟ್ಟು ಇದನ್ನು ಗ್ರಹಿಸುವಂಥ ಕೃಪೆಯನ್ನು ದಯಪಾಲಿಸು. ಈ ವಾಕ್ಯಗಳ ಮೂಲಕ ನಿನ್ನನ್ನು ನಾವು ಸನ್ಮಾನಿಸುವಾಗ ನೀನು ನಮ್ಮನ್ನು ಸನ್ಮಾನಿಸುವ ಕರ್ತನಾಗಿರೋದಕ್ಕಾಗಿ ಸ್ತೋತ್ರ ಹೇಳ್ತೇವೆ. ಎಲ್ಲರನ್ನ ಬ್ಲೆಸ್ ಮಾಡು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ, ಆಮೇನ್. ಪಕ್ಕದಲ್ಲಿರೋರು ಕೈ ಕೊಟ್ಟು ಮುಖ ನೋಡಿ ಹೇಳ್ರಿ, ಭಾಳ ಸುಂದರವಾಗಿ ಕಾಣ್ತಾ ಇದ್ದೀರಾ ಅಂತ ಹೇಳ್ರಿ. ಭಾಳ ಸುಂದರವಾಗಿ ಕಾಣ್ತಾ ಇದ್ದೀರಂತ. ಆಮೇಲೆ ಕುಳಿತುಕೊಳ್ರಿ. ಫಸ್ಟ್ ಫ್ರೂಟ್, ಪ್ರಥಮ ಫಲ. ಪ್ರಥಮ ಫಲದ ಪ್ರತ್ಯೇಕತೆ ಆನರಿಂಗ್ ಗಾಡ್, ದೇವರನ್ನು ಸನ್ಮಾನಿಸುವುದು. ಆಕ್ಟಿವೇಟಿಂಗ್ ಹೆವನ್, ಪರಲೋಕವನ್ನು ನಾವು ಕಾರ್ಯರೂಪಕ್ಕೆ ತರುವಂಥ ಕಾರ್ಯ. ನಾವು ಭೂಮಿಯಿಂದ ಈ ಕಾರ್ಯವನ್ನು ಮಾಡುವಾಗ ಪರಲೋಕ ನಮಗೋಸ್ಕರ ಕಾರ್ಯವನ್ನು ಸಾಧಿಸುವುದಕ್ಕೆ ಸಿದ್ಧವಾಗಿರುತ್ತೆ. ಇಬ್ರಿಯ ಭಾಷೆಯಲ್ಲಿ ಇದನ್ನು ಬಿಕ್ಕೋರೀಮ್ ಅಂತಾರೆ. ಬಿಕ್ಕೋರೀಮ್, BIKKURIM, ಬಿಕ್ಕೋರೀಮ್. ಅದನ್ನು ಪ್ರೊನೌನ್ಸಿಯೇಷನ್ ಆಗಿ ಮಾಡೋದು ಬಿಕ್ಕೋರೀಮ್. ಇದರ ಅರ್ಥ ಟು ಬಿ ಫಸ್ಟ್, ಟು ಬಿ ಪ್ರಯಾರಿಟಿ, ಮೊದಲನೇ ಆದ್ಯತೆ, ಮೊದಲನೇ ಸ್ಥಾನ. ಅದರಿಂದಲೇ ಸತ್ಯವೇದ ಗ್ರಂಥದಲ್ಲಿ ಹೆಚ್ಚು ಕಡಿಮೆ 30 ಸಾರಿಗಿಂತ ಹೆಚ್ಚಾಗಿ ಆದಿಕಾಂಡ ಪುಸ್ತಕದಿಂದ ಪ್ರಕಟಣೆ ಪುಸ್ತಕದವರೆಗೂ ಈ ಪ್ರಥಮ ಫಲದ ಇಂಪಾರ್ಟೆನ್ಸ್, ಪ್ರಾಮುಖ್ಯತೆ ಮತ್ತು
ಅದರ ಒಡಂಬಡಿಕೆಯನ್ನು ನೆನಪಿಸುವಂಥದ್ದಾಗಿರುತ್ತದೆ. ಪ್ರಥಮ ಫಲ ಕೇವಲ ನಾವು ಹಣದ ಬಗ್ಗೆ ಅಲ್ಲ ಮಾತಾಡ್ತಾ ಇರೋದು. ಇದೊಂದು ಗೌರವ, ದೇವರಿಗೆ ಕೊಡುವಂಥ ಹಾನರ್, ನಂಬಿಕೆ, ಫೇತ್, ನಮ್ಮ ನಂಬಿಕೆ. ಇದು ದೇವರೊಟ್ಟಿಗೆ ಮಾಡಿಕೊಂಡಿರುವಂಥ ಒಡಂಬಡಿಕೆ, ಕವನೆಂಟ್, ಮತ್ತು ಪ್ರವದನೆಯ ಜೋಡಣೆ ಇದರ ತತ್ವವಾಗಿರುತ್ತೆ. ಪ್ರವದನೆ ಹೇಳಿದ ಪ್ರವದನೆಗಳು ನೆರವೇರುವುದಕ್ಕೆ ಈ ಕಾರ್ಯಗಳು ಒಟ್ಟಿಗೆ ನಮ್ಮನ್ನು ಜೋಡಿಸುವಂಥದ್ದಾಗಿದೆ. ಅದು ಇದರ ತತ್ವ. ಫಸ್ಟ್ ಫ್ರೂಟ್ ಈಸ್ ನಾಟ್ ಅಬೌಟ್ ಮನಿ. ಫಸ್ಟ್ ಫ್ರೂಟ್ ಈಸ್ ನಾಟ್ ಅಬೌಟ್ ಮನಿ ಅಲೋನ್. ಇಟ್ ಈಸ್ ಎ ಪ್ರಿನ್ಸಿಪಲ್ ಆಫ್ ಆನರ್, ಫೇತ್, ಕವನೆಂಟ್ ಅಂಡ್ ಎ ಪ್ರೊಫೆಟಿಕ್ ಅಲೈನ್ಮೆಂಟ್. ಒಟ್ಟಿಗೆ ಪ್ರವದನೆಗಳನ್ನು ಅಲೈನ್ ಮಾಡುವಂಥದ್ದು, ಎಲ್ಲೋ ಯಾವುದೋ ವರ್ಷಗಳಲ್ಲಿ ದೇವರು ಮಾತನಾಡಿರೋದನ್ನು ಒಟ್ಟಿಗೆ ತರುವಂಥದ್ದು. ಎರಡದಾಗಿ, ವಾಟ್ ಎವರ್ ವಿ ಗಿವ್ ಗಾಡ್ ಫಸ್ಟ್, ಈ ರೆಡೀಮ್ಸ್ ದ ರೆಸ್ಟ್. ಮೊದಲು ನಾವು ದೇವರಿಗೆ ಏನೇನು ಕೊಡ್ತೀವೋ, ಏನನ್ನು ಕೊಟ್ಟರು ಉಳಿದದ್ದನ್ನು ಅವನು ಪುನಃ ನಮಗೋಸ್ಕರ ಕಾರ್ಯಗಳನ್ನು ಸಾಧಿಸ್ತಾ ಬರ್ತಾನೆ. ಫಸ್ಟ್ ಫ್ರೂಟ್ ಓಪನ್ಸ್ ದ ಡೋರ್ ಫಾರ್ ಡಿವೈನ್ ಆರ್ಡರ್, ಪ್ರೊಟೆಕ್ಷನ್ ಆ್ಯಂಡ್ ಓವರ್ಫ್ಲೋ. ಪ್ರಥಮ ಫಲವು ದೈವಿಕವಾದ ಕ್ರಮ ಮತ್ತು ನಮಗೆ ಬೇಕಾದಂಥ ರಕ್ಷಣೆ, ಸಂರಕ್ಷಣೆ, ತುಂಬಿ ತುಳುಕುವ ಆಶೀರ್ವಾದ. ಇದು ಪ್ರಥಮ ಫಲಗಳಿಂದ ಉಂಟಾಗುವಂಥ ಕಾರ್ಯಗಳು. ಒಂದು ವಾಕ್ಯ ನಿಮ್ಮ ಮುಂದೆ ತರ್ತೀನಿ. ನಾವು ಓದಿದಂಥ ವಾಕ್ಯದಲ್ಲಿ ನಿಮ್ಮ ಬೆಳೆಯ ಪ್ರಥಮ ಫಲದಲ್ಲಿ ಉತ್ಕೃಷ್ಟವಾದದ್ದನ್ನು ಎಂದು 19ನೇ ವಾಕ್ಯ ಹೇಳಿದ್ರೆ, 26ನೇ ವಾಕ್ಯ ಹೇಳುತ್ತದೆ ಶ್ರೇಷ್ಠವಾದದ್ದನ್ನು. ಎರಡು ಸಮವಾದಂಥ ಅರ್ಥ ಕೊಡುವಂಥ ಪದಗಳೇ. ಒಂದು ಕಡೆ ಉತ್ಕೃಷ್ಟವಾದದ್ದನ್ನು ಅಂತ ಹೇಳಿದ್ರೆ, ಇನ್ನೊಂದು ಕಡೆ ಶ್ರೇಷ್ಠವಾದದ್ದನ್ನು. ದಟ್ ಮೀನ್ಸ್ ದೇವರಿಗೆ ಮೊದಲನೇ ಆದ್ಯತೆ ಕೊಡುವ ಪ್ರತಿಯೊಂದು ದೇವ ಜನರು ಏನೋ ಉಳಿದಿದ್ದು ಪಡೆದಿದ್ದನ್ನು ಕೊಡೋದಲ್ಲ, ಮಿಕ್ಕಿರೋದು ಕೊಡೋದಲ್ಲ. ಪ್ರಥಮ ಫಲಗಳಲ್ಲಿ ಉತ್ಕೃಷ್ಟವಾದದ್ದನ್ನು, ಶ್ರೇಷ್ಠವಾದದ್ದನ್ನು ಯೆಹೋವನ ಮಂದಿರಕ್ಕೆ ತರಬೇಕು. ಇವತ್ತು ಎಷ್ಟು ಜನ ಅದರ ಶ್ರದ್ಧತೆಯೊಂದಿಗೆ ಬಂದಿದ್ದೀರೋ ನನಗೆ ಗೊತ್ತಿಲ್ಲ. ವಿ ಆರ್ ವೆರಿ ಸೀರಿಯಸ್ ಅಬೌಟ್ ದಿಸ್. ನಾವು ಎಷ್ಟು ಹಣ ಕೊಡ್ತೀವಿ ಅನ್ನೋದಲ್ಲ, ನಮಗುಳ್ಳದರಲ್ಲಿ ಶ್ರೇಷ್ಠವಾದುದನ್ನು, ನಮಗುಳ್ಳದರಲ್ಲಿ ಬೆಸ್ಟನ್ನು ದೇವರ ರಾಜ್ಯಕ್ಕಾಗಿ ನಾನು ಮೀಸಲಾಗಿಡುತ್ತೇನೆ ಎಂಬುವ ಮನೋಭಾವನೆ ಉಳ್ಳ ದೇವ ಮಕ್ಕಳಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಪ್ರೈಸ್ ಗಾಡ್, ಪ್ರೈಸ್ ಗಾಡ್. ಒಂದು ವಾಕ್ಯ ಓದೋಣ. ಜ್ಞಾನೋಕ್ತಿಗಳ ಪುಸ್ತಕ, ಪ್ರಾವರ್ಬ್ಸ್ ಚಾಪ್ಟರ್ 3 ವರ್ಸ್ 9 and 10. ಜ್ಞಾನೋಕ್ತಿಗಳ ಪುಸ್ತಕ 3ನೇ ಅಧ್ಯಾಯ 9 ಮತ್ತು 10ನೇ ವಚನ. ನಿನ್ನ ಆದಾಯದಿಂದಲೂ ಬೆಳೆಯ ಪ್ರಥಮ ಫಲದಿಂದಲೂ ಯೆಹೋವನನ್ನು ಸನ್ಮಾನಿಸು. ಹೀಗೆ ಮಾಡಿದ್ರೆ ನಿನ್ನ ಕಣಜಗಳು ಸಮೃದ್ಧಿಯಿಂದ ತುಂಬುವವು, ತೊಟ್ಟಿಗಳಲ್ಲಿ ದ್ರಾಕ್ಷಾರಸವು ತುಂಬಿ ತುಳುಕುವುದು.
ನಿನ್ನೆ ನಾನು ಮಾತನಾಡ್ತಾ ಇದ್ದಾಗ ಕೆಲವರು ನನ್ನ ಹತ್ರ ಹೀಗೆ ಹೇಳಿದ್ರು, ಪಾಸ್ಟರ್ ಈ ಸಭೆ ನಾವು ಮಾಡುವ ಕಾರ್ಯಗಳನ್ನು ಕರ್ನಾಟಕದಲ್ಲಿ ಅನೇಕ ಸಭೆಗಳು ಅದನ್ನು ಮಾದರಿಯಾಗಿ ಅವರು ಸಹ ಅದನ್ನು ಅಭ್ಯಾಸ ಮಾಡ್ತಿದ್ದಾರೆ. ನನಗೆ ಭಾಳ ಸಂತೋಷ ಆಯಿತು. ಯಾಕೆಂದರೆ ವರ್ಷಗಳ ಹಿಂದೆ ಪ್ರವಚನ ಇತ್ತು, ಈ ಸಭೆ ಕರ್ನಾಟಕಕ್ಕೆ ಒಂದು ಮಾದರಿ ಸಭೆ ಆಗಿರುತ್ತೆ. ಪ್ರೈಸ್ ಗಾಡ್. ಅದರಿಂದ ನನಗೂ ಭಾಳ ಸಂತೋಷ. ನಾವು ಕರ್ನಾಟಕದಲ್ಲಿ ಕನ್ನಡ ಸಭೆಯನ್ನು ಆರಂಭಿಸಿದ ಕಾಲಗಳಲ್ಲಿ ಬೆರಳೆಣಿಕೆ ಸಭೆಗಳು ಮಾತ್ರ ಇತ್ತು ಕನ್ನಡ ಭಾಷೆ ಆರಾಧನೆ. ಅಂದರೆ ಇವತ್ತು ಸಾವಿರಾರು ಸಭೆಗಳನ್ನು ದೇವರು ಹುಟ್ಟಾಕಿದ್ದಾನೆ. ದೇವನಾಮ ಮಹಿಮೆಗೊಳ್ಳಲಿ. ಅನೇಕ ಬೋಧಕರು, ಸಭಿಕರು ನಮ್ಮ ಚಾನೆಲ್ಗಳನ್ನು ನಿರಂತರವಾಗಿ ವೀಕ್ಷಿಸ್ತಾರೆ. ಒಳ್ಳೆಯದನ್ನು ಬಿಗಿಯಾಗಿ ಹಿಡಿತಾ ಇದ್ದಾರೆ, ಅದನ್ನು ಅಭ್ಯಾಸ ಮಾಡ್ತಿದ್ದಾರೆ. ಥ್ಯಾಂಕ್ ಗಾಡ್ ಫಾರ್ ದ್ಯಾಟ್. ಅದಕ್ಕೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಆಮೇನ್. ಇದು ಕಾಪಿ ಮಾಡೋದಲ್ಲ, ಇದನ್ನು ಕಾಪಿ ಮಾಡಿ ಪೇಸ್ಟು ಮಾಡ್ಕೊಳ್ರಿ. ನಾನು ಹೇಳಿದ ಅರ್ಥ ಆಗಲಿಲ್ಲ. ಕಾಪಿ ಮಾಡೋದು ಮಾತ್ರ ಅಲ್ಲ, ಅದನ್ನು ಪೇಸ್ಟು ಮಾಡ್ರಿ ಅಂದೆ. ಅದನ್ನು ಅಭ್ಯಾಸ ಮಾಡ್ರಿ, ಅದು ಒಳ್ಳೆಯದು. ಜ್ಞಾನೋಕ್ತಿಗಳ ಪುಸ್ತಕ 3:9 ಮತ್ತು 10ನೇ ವಾಕ್ಯ ಹೇಳುತ್ತದೆ, ನಿನ್ನ ಆದಾಯದಿಂದಲೂ ಬೆಳೆಯ ಪ್ರಥಮ ಫಲದಿಂದಲೂ ಯೆಹೋವನನ್ನು ಸನ್ಮಾನಿಸು. ಹೀಗೆ ಮಾಡಿದ್ರೆ ನಿನ್ನ ಕಣಜಗಳು ಸಮೃದ್ಧಿಯಿಂದ ತುಂಬುವವು, ತೊಟ್ಟಿಗಳಲ್ಲಿ ದ್ರಾಕ್ಷಾರಸವು ತುಂಬಿ ತುಳುಕುವುದು. ಫಸ್ಟ್ ಫ್ರೂಟ್ is about priority, not percentage. ಇದು ಮೊದಲನೇ ಆದ್ಯತೆ. ಇದು ಶೇಕಡವಾರು ಅಂತ ಲೆಕ್ಕ ಹಾಕೋದಲ್ಲ. ದಶಮಾಂಶ 10ರಲ್ಲಿ 1 ಪಾಲು, ಅದು ಶೇಕಡವಾರು ಲೆಕ್ಕ ಹಾಕೋದು. ಫಸ್ಟ್ ಫ್ರೂಟ್ ಈಸ್ about priority, not percentage. ಸತ್ಯವೇದ ಗ್ರಂಥದಲ್ಲಿ the word of God talk about 3-fold blessings in believers life. ಪ್ರತಿಯೊಂದು ವಿಶ್ವಾಸಿಗಳ ಜೀವನದಲ್ಲಿ 3 ಪ್ರಧಾನವಾದ ಆಶೀರ್ವಾದಗಳುಂಟು. ಈ ಆಶೀರ್ವಾದಗಳು ಯಾವುದಂದ್ರೆ, 1 ಪ್ರಾರ್ಥನೆ ಮಾಡುವ ಆಶೀರ್ವಾದ, 2 ಉಪವಾಸ ಮಾಡುವ ಆಶೀರ್ವಾದ. ಸ್ತೋತ್ರ ಹೇಳದೆ ಇದ್ದಾಗಲೇ ನನಗೆ ಅರ್ಥ ಆಯಿತು, ಇದು 2 ಮಾಡ್ತಾ ಇಲ್ಲ ಅಂತ ಕಾಣುತ್ತೆ. ಮೂರನೇದು ಹೇಳಿದ್ರೆ ಇನ್ನು ಸ್ತೋತ್ರ ಹೇಳ್ತಿರೋ ಇಲ್ವೋ ಗೊತ್ತಿಲ್ಲ. ಒಂದನೇದು ಪ್ರಾರ್ಥನೆ ಮಾಡುವಂಥ ಆಶೀರ್ವಾದ. ಅದು ಲಭಿಸಿದವರು ಮಾತ್ರ ಗಟ್ಟಿಯಾಗೊಂದು ಆಮೇನ್ ಹೇಳ್ರಿ. 2 ಉಪವಾಸ ಮಾಡುವ ಅಭ್ಯಾಸ. ಆಮೇನ್. ಸತ್ಯಾಗ್ರಹ ಅಲ್ಲ, ದೇವರ ಸಮ್ಮುಖದಲ್ಲಿ ಸಮಸ್ತ ವಿಷಯಗಳಿಂದ ಬೇರ್ಪಟ್ಟು ಲೋಕದಲ್ಲಿ ಇರೋದಾದರೂ ಲೋಕಕ್ಕನುಗುಣವಾಗಿ ಜೀವಿಸದೆ ಬೇರ್ಪಟ್ಟು ದೇವರ ಪಾದದಲ್ಲಿ ದೇವರ ಶಬ್ದವನ್ನು ಕೇಳೋದಕ್ಕೆ ತಗ್ಗಿಸಿಕೊಡುವಂಥ ಮನೋಭಾವನೆ ಇದೆಯಲ್ಲ, ಅದನ್ನು ಫಾಸ್ಟಿಂಗ್ ಅಂತೀವಿ. ಉಪವಾಸದಿಂದ 2ನೇ ಆಶೀರ್ವಾದ. ಸಭೆಯ 3ನೇ ಆಶೀರ್ವಾದ ಗಿವಿಂಗ್, ಕೊಡುವ ಅಭ್ಯಾಸ ಮಾಡ್ಕೊಂಡಿರೋರು. ಕೊಡ್ರಿ, ಕೊಡಲ್ಪಡುತ್ತೆ. ಕೊಡ್ರಿ, ಕೊಡಲ್ಪಡುತ್ತೆ. ಜಡಿದು ಅಲ್ಲಾಡಿಸಿ ತುಂಬಿ ಹೊರ ಚೆಲ್ಲುವ ಹಳತೆಯಲ್ಲಿ ದೇವರು ನಿಮ್ಮ ಮಡಿಲಿಗೆ ಹಾಕುವನು. ಕೊಟ್ಟು ಕೆಟ್ಟವರು ಇಲ್ಲ. ದೇವರು ಎಲ್ಲರಿಗೂ ಆಶೀರ್ವಾದ ಕೊಡೋದಿಲ್ಲ.
ಕೆಲವರು ಅಪನಂಬಿಗಸ್ತರಾಗ್ತಾರೆ. ಆಶೀರ್ವಾದ ಬಂದಾಗ ಕೆಲವರು ಅಪನಂಬಿಗಸ್ತರಾಗ್ತಾರೆ. ದೇವರು ಕೊಡೋ ಉದ್ದೇಶ ಏನು ಗೊತ್ತಾ? ಬಿತ್ತುವವನಿಗೆ ಬೀಜ, ಬಿತ್ತುವವನಿಗೆ ಬೀಜ. ಹಲ್ಲೆಲೂಯ. ಯಾರ ಕೈಯಲ್ಲಿ ದೇವರ ಬೀಜವನ್ನು ಕೊಡೋದು? ಬಿತ್ತುವವನ ಕೈಯಲ್ಲಿ. ಅಲ್ಲಲ್ಲಿ ನೀನು ನಂಬಿಗಸ್ತನು ಅಂತ ಹೇಳಿ ನಿನ್ನ ಕೈಯಲ್ಲಿ ದೇವರು ಕೊಡ್ತಾನೆ. ನೀನು ದೇವರ ರಾಜ್ಯಕ್ಕೆ ಪ್ರಯೋಜನವಾಗಿರ್ತೀಯ ಎಂದು ನೀನು ಯಾವಾಗ ದ ಮೂಮೆಂಟ್ ನಿನಗೂ ನಿನ್ನ ಕುಟುಂಬ, ನಿನ್ನ ಮನೆ, ನೀನು ಆಸ್ತಿ ಮಾಡಬೇಕು, ನೀನು ಶ್ರೀಮಂತನಾಗಬೇಕು ಅಂತ ಯಾವಾಗ ಮನಸ್ಸು ಮಾಡ್ತೀಯೋ ಅದು ಶತ್ರುವಾದ ಸೈತಾನ್ ನಿನ್ನ ಒಳಗಡೆ ಬಿತ್ತಿದ ಬೀಜ. ಆದರೆ ದೇವರು ನಿನಗಾಗಿ ಆಶೀರ್ವಾದ ಮಾಡೋದು, ನಿನ್ನ ಕೈಯಲ್ಲಿ ಬೀಜವನ್ನು ಕೊಡೋದು, ಅದು ಬಿತ್ತುವುದಕ್ಕಾಗಿದೆ. ಬಿತ್ತುವವನು ಏರಳವಾಗಿ ಬಿತ್ತುವವನು ಏರಳವಾಗಿ ಕೊಯ್ಯುವನು. ಅಲ್ಪವಾಗಿ ಬಿತ್ತುವವನು ಅಲ್ಪವಾಗಿ ಕೊಯ್ಯುವವನಾಗಿರ್ತಾನೆ. ಒಪ್ಪೋರು ಮಾತ್ರ ಗಟ್ಟಿಯಾಗೊಂದು ಆಮೇನ್ ಹೇಳ್ರಿ. ಆಮೇನ್. ಮೂರು ಕಾರ್ಯಗಳು ಹೇಳಿದೆ. ಪ್ರಾರ್ಥನೆ, ಗಟ್ಟಿಯಾಗಲ್ರಿ. ಉಪವಾಸ, ದೇವರಿಗಾಗಿ ಕೊಡೋದು, ದೇವರ ರಾಜ್ಯಕ್ಕಾಗಿ ಕೊಡೋದು, ಸೇವೆಗಾಗಿ ಕೊಡೋದು, ದೇವರ ರಾಜ್ಯದ ವ್ಯಾಪ್ತಿಗಾಗಿ ಕೊಡೋದು. ಆಮೇಲೆ ಯಾವಾಗ ಈ ಕಾರ್ಯಗಳು ನಿಮ್ಮ ಜೀವನದಲ್ಲಿ ನೀವು ಮಾಡ್ತಿರೋ, ಆಶೀರ್ವಾದ ನಿಮ್ಮನ್ನು ಹಿಂಬಾಲಿಸುತ್ತೆ. ಆಶೀರ್ವಾದ ನಿಮ್ಮನ್ನು ಹಿಂಬಾಲಿಸುತ್ತೆ. ಎಷ್ಟು ಜನ ಹೇಳ್ತೀರಾ? ಒಂದು ನಿಮಿಷ ಬಾಯಿ ತೆರೆದು ನಿಮ್ಮ ಕೈಗಳನ್ನು ಮೇಲಕ್ಕೆತ್ತಿ ಎಲ್ಲ ಕಣ್ಣುಗಳು ಮುಚ್ಚಿ, ಎಲ್ಲ ಕಣ್ಣುಗಳು ಮುಚ್ಚಿ ಹೃದಯದ ಆಳದಿಂದ ಹೇಳ್ರಿ, ಕರ್ತನೇ, ನನ್ನ ಜೀವನದಲ್ಲಿ, ನನ್ನ ಜೀವಿತದಲ್ಲಿ, ನನ್ನ ಕುಟುಂಬದಲ್ಲಿ, ನನ್ನಲ್ಲಿ ನಿನಗೆ ಮೊದಲನೇ ಸ್ಥಾನ, ನಿನಗೆ ಮೊದಲನೇ ಸ್ಥಾನ. ನಾನು ನಿನ್ನನ್ನು ಸನ್ಮಾನಿಸುತ್ತೇನೆ. ನನಗುಳ್ಳದರಲ್ಲಿ ಶ್ರೇಷ್ಠವಾದ ಆಶೀರ್ವಾದಗಳಿಂದ ನಾನು ನಿನ್ನನ್ನು ಸನ್ಮಾನಿಸ್ತೇನೆ. ನಾನು ಕರ್ತನೇ ನಿನ್ನ ವಾಕ್ಯವನ್ನು ಬಲ್ಲವನಾಗಿದ್ದೇನೆ. ನಾನು ನಿನ್ನನ್ನು ಗೌರವಿಸುತ್ತೇನೆ. ಪ್ರಥಮ ಫಲವನ್ನು ಕರ್ತನೇ ನಿನ್ನ ಸನ್ನಿಧಾನಕ್ಕೆ ನಾನು ಅರ್ಪಿಸ್ತೇನೆ. ಮೊದಲು ಕ್ರಿಸ್ತನನ್ನು ಪ್ರಥಮ ಫಲವಾಗಿ, ಮೊದಲು ಕ್ರಿಸ್ತನನ್ನು ಪ್ರಥಮ ಫಲವಾಗಿ, ಮೊದಲು ಕ್ರಿಸ್ತನನ್ನು ಪ್ರಥಮ ಫಲವಾಗಿ ಸ್ವೀಕರಿಸಿದಂತೆ ನನ್ನ ಜೀವನವನ್ನು, ನನ್ನ ಮನೆಯನ್ನು, ನನ್ನ ಮಕ್ಕಳನ್ನು, ನನ್ನ ಬಿಸ್ನೆಸ್ಸನ್ನು, ನನ್ನ ಜೀವಿತದ ಪ್ರತಿಯೊಂದು ಅಂಶಗಳನ್ನು, ನನ್ನ ಭವಿಷ್ಯವನ್ನು ನೀನು ಸ್ವೀಕರಿಸು. ನೀನು ಸ್ವೀಕರಿಸು. ನಿನ್ನ ನಾಮಕ್ಕೆ ನಾವು ಅರ್ಪಿಸ್ತೇವೆ. ಯೇಸುವಿನ ನಾಮದಲ್ಲಿ ಬೇಡ್ತೇನೆ. ಜನ ಗಟ್ಟಿಯಾಗಿ ಹೇಳ್ರಿ ಆಮೇನ್, ಆಮೇನ್, ಹಲ್ಲೆಲೂಯ. 115ನೇ ಕೀರ್ತನೆ 14ನೇ ವಾಕ್ಯ ಹೇಳುತ್ತದೆ, ಯೆಹೋವನು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಅಭಿವೃದ್ಧಿಪಡಿಸಲಿ. ಮೇ ದ ಲಾರ್ಡ್ ಗಿವ್ ಯು ಇನ್ಕ್ರೀಸ್ ಮೋರ್ ಅಂಡ್ ಮೋರ್, ಯು ಆ್ಯಂಡ್ ಯುವರ್ ಚಿಲ್ಡ್ರನ್. ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಯೆಹೋವನಾದ ದೇವರು ಇನ್ನು ಹೆಚ್ಚೆಚ್ಚಾಗಿ ಅಭಿವೃದ್ಧಿ ಪಡಿಸಲಿ. ದ ಪ್ರಿನ್ಸಿಪಲ್ ನಂಬರ್ 1, ಒಂದನೇದಾಗಿ ಗಮನಿಸ್ರಿ, ದ ಪ್ರಿನ್ಸಿಪಲ್ ಆಫ್ ದ ಫಸ್ಟ್ ಫ್ರೂಟ್ ಅಂಡ್ ದ ವರ್ಡ್ ಆಫ್ ಗಾಡ್ ವರ್ಕ್ ಫಾರ್ ದ ಒಬೀಡಿಯನ್ಸ್ ಒನ್. ಪ್ರಥಮ ಫಲದ ತತ್ವ ಮತ್ತು ದೇವರ ವಾಕ್ಯದ ಪ್ರಮಾಣದಲ್ಲಿ ಎಲ್ಲರಿಗೂ ಉಳ್ಳದಲ್ಲ. ಇದು ದೇವರ ವಾಕ್ಯಕ್ಕೆ ಅನುಗುಣವಾಗಿ ವಿಧಿಯತ್ವ ತೋರಿಸುವವರಿಗೆ ಒಳ್ಳೆಯದಾಗಿದೆ. ಇದು ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ನಾಟ್ ಬೈ ಫೋರ್ಸ್, ಯಾರನ್ನ ಬಲವಂತ ಮಾಡಲ್ಲ,
ಈ ಸತ್ಯ ನೀವು ತಿಳ್ಕೊಂಡ್ರೆ ಅದು ನಿಮಗೆ ಆಶೀರ್ವಾದವನ್ನು ತರುತ್ತೆ. ನೆಹಮ್ಯನ ಪುಸ್ತಕ 10ನೇ ಅಧ್ಯಾಯ 35ನೇ ವಾಕ್ಯ. ಬುಕ್ ಆಫ್ ನೆಹಮ್ಯ ಚಾಪ್ಟರ್ 10 ವರ್ಸ್ 35. ನಮ್ಮ ಭೂಮಿಯ ಮತ್ತು ಎಲ್ಲ ಹಣ್ಣಿನ ಮರಗಳ ಪ್ರಥಮ ಫಲಗಳನ್ನು ಪ್ರತಿ ವರ್ಷವೂ ಯೆಹೋವನ ಆಲಯಕ್ಕೆ ತಂದು ಕೊಡುವೆವು. ದಟ್ ಈಸ್ ದ ಒಬೀಡಿಯನ್ಸ್. ಅದು ದೇವರ ವಾಕ್ಯಕ್ಕೆ ವಿಧೇಯತ್ವ ತೋರಿಸುವವರು. ನಮ್ಮ ಭೂಮಿಯ ಎಲ್ಲ ಹಣ್ಣಿನ ಮರಗಳ ಪ್ರಥಮ ಫಲಗಳನ್ನು. ಆಮೆನ್. ಹಾಗಾದ್ರೆ ವಿಧೇಯತ್ವ ಉಳ್ಳವರಿಗೆ ಉಳ್ಳಂತ ಆಶೀರ್ವಾದ ಇದು. ಹಂಗೆ ಮಾಡಿಲ್ಲ ಅಂದ್ರೆ ಏನು? ಅದು ಹಳೆ ಒಡಂಬಡಿಕೆಯಲ್ಲಿ ಹೇಳಿರೋ ಪ್ರಕಾರ ನಾವು ಹಂಗಲ್ಲ, ಹಬ್ಬ ಹರಿದಿನಗಳನ್ನೆಲ್ಲ ನಾವು ನೋಡೋದಿಲ್ಲ. ನಿಮ್ಗೆ ವಾಕ್ಯಕ್ಕೆ ಚೆನ್ನಾಗಿ ಗೊತ್ತಿಲ್ದಿರ ಇರೋದ್ರಿಂದ ಹಂಗೆ ಮಾತಾಡ್ತಾರೆ. ಇದು ದೇವರ ವಾಕ್ಯಕ್ಕೆ ವಿಧೇಯರಾಗುವ ಇದು ದಿಸ್ ಇಸ್ ದ ಪ್ರಿನ್ಸಿಪಲ್. ಇದೊಂದು ತತ್ವ. ಇದು ತತ್ವ. ಪರಲೋಕ ರಾಜ್ಯ ತತ್ವಗಳಿಂದ ತುಂಬಿದೆ. ಅದರಿಂದ ಇದೊಂದು ತತ್ವ. ಅದು ವೈ ವಿ ಡೂ, ಯಾಕೆ ಇದನ್ನು ಮಾಡ್ತೀವಿ? ವಾಟ್ ವಿ ಡೂ, ಏನ್ ಮಾಡ್ತಾ ಇದ್ದೀವಿ? ಎನಿ ಟೈಮ್ ನಾವು ಏನ್ ಮಾಡಿದ್ರು ನಮ್ಮನ್ನೇ ನಾವು ಪ್ರಶ್ನೆ ಮಾಡಬೇಕು. ನಾವು ಇದನ್ನು ಏನಕ್ಕೆ ಮಾಡ್ತಾ ಇದ್ದೀವಿ? 3 ಕಾರ್ಯಗಳು ಗಮನದಲ್ಲಿಟ್ಕೊಳ್ರಿ. ವೈ ವಿ ಡೂ ದಿಸ್. ಐ ಡೂ ಸಮಥಿಂಗ್ ಫಾರ್ ದ ಲಾರ್ಡ್ because I love God. We love God. ಈ ಸಭೆ ಯಾಕೆ ಮಾಡ್ತಾ ಇದ್ದೀವಿ? ಈ ಸಭೆ ದೇವರನ್ನ ಪ್ರೀತಿಸೋದ್ರಿಂದ. Come on, somebody shout hallelujah. ದೇವರನ್ನ ಪ್ರೀತಿಸೋರು ಗಟ್ಟಿಯಾಗಿ ಒಂದು ಆಮೇನ್ ಹೇಳ್ರಿ. ನಾವು ದೇವರನ್ನ ಪ್ರೀತಿಸ್ತೀವಿ. ಹಣ ಅಲ್ಲ ನಾವು ಪ್ರೀತಿಸೋದು, ಸ್ಥಾನ ಅಲ್ಲ ನಾವು ಪ್ರೀತಿಸೋದು, ಪದವಿ ಅಲ್ಲ ನಾವು ಪ್ರೀತಿಸೋದು, ನಮಗಿರುವ ಸಂಪತ್ತಲ್ಲ ನಾವು ಪ್ರೀತಿಸೋದು. ಬಿಕಾಸ್ ವಿ ಲವ್ ಗಾಡ್. ನಂಬರ್ 1, ಕಾನ್ಫಿಡೆಂಟ್ ಇರಲಿ. ಅದು ನಿಮ್ಮ ಒಳಗಡೆ ದೃಢ ನಿಶ್ಚಯ ಇರಲಿ. ಐ ಗಿವ್ ಬಿಕಾಸ್ ಐ ಲವ್ ಮೈ ಗಾಡ್. ಐ ಡೂ, ನಾನು ಇದನ್ನು ಮಾಡ್ತೀನಿ ಬಿಕಾಸ್ ಐ ಲವ್ ಮೈ ಗಾಡ್. ನಾನು ನನ್ನ ದೇವರನ್ನ ಪ್ರೀತಿಸೋದೆ. 108 ಪ್ರಶ್ನೆಗಳನ್ನು ಹಾಕೋರು ಇರ್ತಾರೆ. ಅವಿವೇಕಿಗಳು, ದೈವ ಭಯ ಇಲ್ದಿರ ಇರೋರು, ದುರ್ಮಾರ್ಗಿಗಳು, ದೇವರ ವಚನಕ್ಕೆ ಒಳಪಡದೆ ಇರೋರು. ದಟ್ಸ್ ಅ ರೀಸನ್ ಐ ಸೆಡ್ ಇಟ್ಸ್ ಒಬೀಡಿಯನ್ಸ್. ದೇವರ ವಾಕ್ಯಕ್ಕೆ ವಿಧೇಯತ್ವ ಉಳ್ಳವರಿಗೆ ಅನ್ವಯಿಸೋದು ಇದು. ಅಲ್ದಿರ ಇರೋರ್ಗಲ್ಲ. ನಂಬರ್ 2, why we do this? Number 2, we honor our God. ನಮ್ಮ ದೇವರನ್ನ ನಾವು ಸನ್ಮಾನಿಸ್ತೇವೆ. ಓ ಕಮ್ ಆನ್, ಹಲ್ಲೆಲೂಯಾ. ಪ್ರಥಮ ಫಲಗಳಿಂದ, ಉತ್ಕೃಷ್ಟವಾದ ಫಲಗಳಿಂದ, ದೇವರು ನಮಗೆ ಕೊಟ್ಟಿರುವ ಆಶೀರ್ವಾದಗಳಿಂದ, ದೇವರು ನಮಗೆ ಕೊಟ್ಟ ಕುಟುಂಬದಿಂದ, ದೇವರು ಕೊಟ್ಟ ನಮ್ಮ ಮಕ್ಕಳಿಂದ, ದೇವರು ಕೊಟ್ಟ ನಮ್ಮ ವರಮಾನಗಳಿಂದ, ದೇವರು ಕೊಟ್ಟ ನಮ್ಮ ಬೆಳೆಗಳಿಂದ, ದೇವರು ಕೊಟ್ಟ ಎಲ್ಲ ಆಶೀರ್ವಾದಗಳನ್ನು ತಂದು ದೇವಾಲಯದಲ್ಲಿ ಇಟ್ಟು ಹೇಳ್ತೇವೆ, ದೇವರೇ ಇದೆಲ್ಲ ನಮ್ಮದಲ್ಲ, ನೀನು ಕೊಟ್ಟ ಆಶೀರ್ವಾದ, ಇದರ ಎಲ್ಲ ಮಹಿಮೆ ನಿನಗೆ ಮಾತ್ರ. Why we do? First, we love God. Second thing, we honor God. Number 3, we have the fear of the Lord. ನಮಗೆ ದೈವ ಭಯ ಇದೆ. ಆಮೇಲೆ ಮನುಷ್ಯ ಏನು ಬೇಕಾ ಮಾತಾಡಲಿ,
ಮನುಷ್ಯನಿಗೆ ದೇವರ ಭಯ ಇಲ್ಲದೆ ಜೀವಿಸುವ ಒಂದು ಗುಂಪಿನ ಮೊಂಡು ಹೃದಯ ಉಳ್ಳವರು, ಕಲ್ಲಾದ ಹೃದಯದವರು, ಜ್ಞಾನಹೀನರಾಗಿ ಮೂರ್ಖರಾಗಿ ನಡೆಯುವ ಒಂದು ಗುಂಪಿನ ಜನ ಇದ್ದಾರೆ. ಆದರೆ ಯೆಹೋವನಿಗೆ ಭಯಪಡುವ ಒಂದು ಗುಂಪಿನ ಜನ ಇದ್ದಾರೆ. ಅಂಥವ್ರು ಯಾರಾದರೂ ಇದರ ಒಳಗಡೆ ಇದ್ದರೆ ಗಟ್ಟಿಯಾಗಿ ಹೇಳ್ರಿ, ಈ ಸಭೆ ದೈವ ಭಯವುಳ್ಳ ಸಭೆ ಆಗಿದೆ. ಹಲ್ಲೆಲೂಯಾ. ವೈ ವಿ ಡು, ಇದು ಯಾಕೆ ನಾವು ಮಾಡ್ತೇವೆ? ವಾಟ್ ವಿ ಡು, ನಾವು ಸುಮ್ಮನೆ ಬ್ಲೈಂಡ್ ಆಗಿ ಮಾಡ್ತಾ ಇಲ್ಲ. ವಿ ಲವ್ ಗಾಡ್, ವಿ ಹಾನರ್ ಗಾಡ್, ವಿ ಫಿಯರ್ ದ ಲಾರ್ಡ್. ನಾವು ದೇವರನ್ನ ಭಯಪಡುವವರಾಗಿದ್ದೇವೆ. ಇಫ್ ಯು ಡೋಂಟ್ ಫಿಯರ್ ದ ಲಾರ್ಡ್, ನೀವು ದೇವರಿಗೆ ಭಯ ಪಡದೇ ಇದ್ರೆ, ಯು ಡೋಂಟ್ ಕೇರ್ ಅಬೌಟ್ ಎನಿಥಿಂಗ್. ನಿಮಗೆ ದೈವ ಭಯ ಇದ್ರೆ ಯು ವಿಲ್ ಬಿ ವೆರಿ ಸೀರಿಯಸ್. ನೀವು ದೈವ ಭಯ ಇದ್ರೆ ನೀವು ಬಹಳ ಗೌರವಯುತವಾಗಿ ಎಚ್ಚರಿಕೆಯಿಂದ ಇದನ್ನು ಸ್ವೀಕರಿಸ್ತೀರ. ಆಮೇನ್, ಆಮೇನ್. ನಾನು ಕೇಳ್ತೇನೆ, ಈ ನಾವು ಓದಂಥ ವಾಕ್ಯದಲ್ಲಿ ವಿಮೋಚನ ಕಾಂಡ ಪುಸ್ತಕ ಎಕ್ಸೋಡಸ್ 23 ವರ್ಷ 19 ನಿಮ್ಮ ಬೆಳೆಯ ಪ್ರಥಮ ಫಲ ಉತ್ಕೃಷ್ಟವಾದದನ್ನು ನಿಮ್ಮ ದೇವರಾದ ಯೆಹೋವನ ಮಂದಿರಕ್ಕೆ ತರಬೇಕು ಅಂತ ಹೇಳೋ ಕಾರಣ ಏನು? ವಾಟ್ ಡಸ್ ಇಟ್ ರಿಯಲಿ ಮೀನ್ಸ್? ವೆನ್ ಗಾಡ್ ಇಸ್ ಫಸ್ಟ್, heaven aligns everything else. ನಿನ್ನ ಜೀವನದಲ್ಲಿ ಯಾವಾಗ ನೀನು ಮೊದಲನೇ ಸ್ಥಾನವನ್ನು, ಪ್ರಥಮ ಸ್ಥಾನವನ್ನು, ನನ್ನ ದೇವರಿಗಿಂತ ಹೆಚ್ಚಾಗಿ ನಾನು ಏನನ್ನು ಪ್ರೀತಿಸೋದಿಲ್ಲ, ನನ್ನ ದೇವರೇ ನನ್ನ ಜೀವನದ ಪ್ರಥಮ ಸ್ಥಾನ ಎಂದು ಪ್ರತಿಯೊಂದು ವ್ಯಕ್ತಿಗಳ ರಕ್ತ ಕಣಗಳಲ್ಲೂ ನರನಾಡಿಗಳಲ್ಲೂ ಅದು ಬಡಿತಾ ಇರಬೇಕು. ಪ್ರಯಾರಿಟಿ, ಆದ್ಯತೆ. ಮತ್ತಾಯನು ಬರೆದ ಸುವಾರ್ತೆ 6:33, 6:33. ಹೀಗಿರುವುದರಿಂದ ನೀವು ಕೊನೆಯದಾಗಿ ದೇವರ ರಾಜ್ಯಕ್ಕಾಗಿಯೂ ಮೊದಲು ಅಂದ್ರೆ ಏನು? ಪ್ರಥಮ, ಫಸ್ಟ್ ಥಿಂಗ್, ಪ್ರಯಾರಿಟಿ. ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡ್ರಿ, ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವವು. ಏನು ತಿನ್ನಬೇಕು, ಏನು ಕುಡಿಬೇಕು ಎಂದು ಅಜ್ಞಾನಿಗಳು ಆಲೋಚನೆ ಮಾಡ್ತಾರೆ. ಅಜ್ಞಾನಿಗಳು ಆಲೋಚನೆ ಮಾಡ್ತಾರೆ. ಎಷ್ಟು ದುಡ್ಡು ಮಾಡಬೇಕು, ಯಾವ ಬ್ಯಾಂಕಲ್ಲಿ ಇಡಬೇಕು, ಎಷ್ಟು ಜಾಗ ಕೊಂಡ್ಕೊಳ್ಬೇಕು, ಎಷ್ಟು ಆಸ್ತಿ ಮಾಡಬೇಕು. ಕಮಾನ್, ಇವತ್ತು ರಾತ್ರಿ ನಿನ್ನ ಪ್ರಾಣ ತೆಗೆದ್ರೆ ಇದನ್ನ ಎಲ್ಲಿಡ್ತೀಯ? ಎಲ್ಲಿ ತಗೊಂಡೋಗ್ತೀಯ? ಪ್ರಯಾರಿಟಿ, ಮೊದಲನೇ ಆದ್ಯತೆ ನನ್ನ ದೇವರಿಗೆ. ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡ್ರಿ, ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವವು. ಅವೆಲ್ಲವೂ ನಿಮಗೆ ದೊರಕುವವು. ಯಾವುದು? ಜೀವಕ್ಕೂ ಭಕ್ತಿಗೂ ಬೇಕಾದದ್ದು ಎಲ್ಲವನ್ನ ದೇವರು ಒದಗಿಸೋದಕ್ಕೆ ಅವನು ಶಕ್ತನಾಗಿದ್ದಾನೆ. ದೇವರು ಆಲ್ಫಾ, ದೇವರೇ ಒಮೇಗ. ದೇವರ ಆರಂಭ, ದೇವರೇ ಅಂತ್ಯ. ಆಮೇಲೆ ನೀನು ದೇವರಿಗೆ ಮೊದಲನೇ ಸ್ಥಾನ ಕೊಟ್ಟು ದೇವರ ಜೊತೆಯಲ್ಲಿ ನೀನು ಆರಂಭಿಸು. ನಿನಗೆ ಭವಿಷ್ಯ ಗೊತ್ತಿಲ್ಲ, ನಿನ್ನ ಫ್ಯೂಚರ್ ನಿನಗೆ ಗೊತ್ತಿಲ್ಲ, ಆದರೆ ನಿನ್ನ ದೇವರ ಜೊತೆಯಲ್ಲಿ ಮೊದಲನೇ ಆದ್ಯತೆ ಕೊಟ್ಟು ದೇವರನ್ನ ನೀನು ಸನ್ಮಾನಿಸುವಾಗ ನಿನ್ನ ಭವಿಷ್ಯ ಏನು ಎನ್ನುವುದು ದೇವರು ಆಗಲೇ ತೀರ್ಮಾನ ಮಾಡಿದ್ದಾನೆ. ಆ ಭವಿಷ್ಯದ ಕಡೆ ಉತ್ತಮವಾಗಿ ಕರ್ಕೊಂಡು ಹೋಗೋನು ನನ್ನ ದೇವರಾಗಿದ್ದಾನೆ. ಆರಂಭನೇ ಎಡವಟ್ಟಾದ್ರೆ
ಯಾಕೆ ಕೊಡಬೇಕು, ಯಾಕೆ ಮಾಡಬೇಕು, ಇದು ಮಾಡಿಲ್ಲ ಅಂದ್ರೆ ಆಗಲ್ವಾ, ಓ ಅದೆಲ್ಲ ಸುಮ್ಗೆ ಹೇಳೋರಿದಾರಲ್ಲ. ಬೇಡ, ನೀನು ಆರಂಭಿಸ್ಬೇಡ. ನೀನು ಆರಂಭನೇ ಮಾಡಿಲ್ಲ ಅಂದರೆ ನಿನ್ನ ಫ್ಯೂಚರ್ ಹೆಂಗಿರುತ್ತೆ ಹೇಳು. ಯು ಜಸ್ಟ್ ಇಮ್ಯಾಜ್. ನಾವು ಸೇವೆಗೆ ಇಳಿದು ಬಂದಾಗ ದೊಡ್ಡ ಶ್ರೀಮಂತರಾಗಿ ಏನು ಬರಲಿಲ್ಲ. ಸಭೆ ಕಟ್ಟುವಾಗ ಪ್ರತಿನಿತ್ಯವೂ ಹಗಲು ರಾತ್ರಿ ದುಡಿದಿದ್ದೀವಿ. ನಾನು ಸುತ್ತದೇ ಇರುವ ಏರಿಯಾ ಇಲ್ಲ. ಸೈಕಲ್ ತುಳ್ಕೊಂಡು, ಮೋಟ್ರ್ ಬೈಕ್ ಓಡಿಸ್ಕೊಂಡು, ಮಳೆಯಲ್ಲಿ ಗಾಳಿಯಲ್ಲಿ, ಹಲ್ಲೆಲೂಯ. ಇವತ್ತು ಅಲ್ಲೆಲ್ಲ ಆತ್ಮಗಳು ಸಭೆಗೆ ಬರೋದನ್ನು ಕಂಡಾಗ, ಅವತ್ತು ಆರಂಭ ಮಾಡಿದಾಗ ನಮಗಿದು ಇಷ್ಟು ದೊಡ್ಡದಾಗಿ ಬೆಳೆಯುತ್ತೆ ಅಂತ ಯಾರು ಕನಸ್ಕೊಂಡಿದ್ರು? ಹಲ್ಲೆಲೂಯ, ಹಲ್ಲೆಲೂಯ. ಅರ್ಥ ಮಾಡ್ಕೊಳ್ರಿ. ಮೈ ಗಾಡ್ ಈಸ್ ಆಲ್ಫಾ ಅಂಡ್ ಈಸ್ ಒಮೇಗಾ. ಮೈ ಗಾಡ್ ಈಸ್ ಅನ್ಚೇಂಜಿಂಗ್ ಗಾಡ್. ಅವನು ಯಾವತ್ತೂ ಬದಲಾವಣೆ ಆದವನೇ ಅಲ್ಲ. ಮೊದಲನೇ ಆದ್ಯತೆ. ನಮ್ಮ ಕ್ರಮ ನಮಗೆ ಶಾಲೆಯಲ್ಲಿ ಚಿಕ್ಕ ವಯಸ್ಸಲ್ಲೆಲ್ಲ ಕಲಿಸ್ಕೊಡ್ತಾ ಇದ್ರು. ಮಾತಾ ಪಿತಾ ಗುರು, 4ನೇ ಸ್ಥಾನ ದೇವರು. ಸ್ತೋತ್ರ. ಮಾತಾ ಪಿತಾ ಗುರು ದೈವ ಅಲ್ವಾ? ಸಭೆ ಇವತ್ತು ನಾನು ನಿಮಗೆ ಹೇಳ್ಕೊಡ್ತೇನೆ, ನಿನ್ನ ತಂದೆ ತಾಯಿಗಿಂತ ಹೆಚ್ಚಾಗಿ, ನಿನ್ನ ಮಕ್ಕಳಿಗಿಂತ ಹೆಚ್ಚಾಗಿ, ನಿನ್ನ ಕುಟುಂಬಕ್ಕಿಂತ ಹೆಚ್ಚಾಗಿ, ನಿನ್ನ ವರಮಾನಕ್ಕಿಂತ ಹೆಚ್ಚಾಗಿ, ನಿನ್ನ ಸಾಮರ್ಥ್ಯಕ್ಕಿಂತ ಹೆಚ್ಚಾಗಿ, ನಿನ್ನ ಸೇವೆಗಿಂತ ಹೆಚ್ಚಾಗಿ, ನಿನ್ನ ಸಭೆಗಿಂತ ಹೆಚ್ಚಾಗಿ ನಿನ್ನ ದೇವರಾದ ಯೆಹೋವನನ್ನು ಪ್ರಥಮ ಸ್ಥಾನದಲ್ಲೇ ಗೌರವಿಸುವ ಪ್ರತಿಯೊಂದು ದೇವ ಮಕ್ಕಳಿಗೆ ಕೊರತೆ ಇಲ್ಲದಂತೆ 2026 ಸಂಪೂರ್ಣವಾಗವರೆಗೂ, ಸಂವತ್ಸರದ ಆರಂಭದಿಂದ ಸಂವತ್ಸರದ ಕೊನೆಯವರೆಗೂ ಸುಭಿಕ್ಷೆಯಿಂದ ದೇವರು ನಿಮ್ಮನ್ನು ನಡೆಸ್ತಾನೆ. ಅದರ ಆಶೀರ್ವಾದ ನಿಮ್ಮ ಮೇಲೆ ಇದ್ದೇ ಇರುತ್ತೆ. ಪ್ರಥಮ ಫಲಗಳಿಂದ, ಅದರಲ್ಲೂ ಉತ್ಕೃಷ್ಟವಾದದನ್ನು ನಿಮ್ಮ ದೇವರ ಮಂದಿರಕ್ಕೆ ತಗೊಂಬರಬೇಕು. ಜ್ಞಾನತಿಗಳಲ್ಲಿ ಹೇಳೋ ಪ್ರಕಾರ ಯು ಆರ್ ಆನರಿಂಗ್ ಯುವರ್ ಗಾಡ್. ನಿಮ್ಮ ದೇವರನ್ನ ಪ್ರಥಮ ಫಲದಿಂದಲೂ ಯೆಹೋವನನ್ನು ಸನ್ಮಾನಿಸು ಅಂದರೆ ಏನು? ಆನರ್. ದೇವರ ವಾಕ್ಯ ಹೇಳ್ತಾರೆ, ನನ್ನನ್ನು ಸನ್ಮಾನಿಸುವವರನ್ನು ನಾನು ಸನ್ಮಾನಿಸುತ್ತೇನೆ. ನನ್ನನ್ನು ಸನ್ಮಾನಿಸುವವರನ್ನ ಪಕ್ಕದಲ್ಲಿರೋರು ಕೈ ಕೊಟ್ಟು ಮುಖ ನೋಡಿ ಹೇಳ್ರಿ, ದೇವರಿಗೆ ಕೊಡಬೇಕಾದ ಸನ್ಮಾನ ಬೇರೆ ಯಾವ ಮನುಷ್ಯನಿಗೂ ಕೊಡಬೇಡ್ರಿ, ಯಾವುದಕ್ಕೂ ಕೊಡಬೇಡ್ರಿ. ಈ ಪ್ರಥಮ ಫಲ ಎನ್ನುವುದು ಎ ಸೀಡ್ ಆಫ್ ಪ್ರೈಸ್ ಅಂಡ್ ಸೆಲೆಬ್ರೇಟಿಂಗ್ ಗಾಡ್ಸ್ ಬ್ಲೆಸ್ಸಿಂಗ್ ಅಂತ. ಈ ಪ್ರಥಮ ಫಲ ಇದೊಂದು ಬೀಜ. ನೀವು ಬಿತ್ತಿ ನೀವು ದೇವರು ಮಾಡಲಿಕ್ಕೆ ಹೋಗುವ ಆಶೀರ್ವಾದದ ಕುರಿತಾಗಿ ಅಡ್ವಾನ್ಸ್ ಆಗಿ ಬಲೆ 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 ಅಂತ ಡಿಂಗಡಂಗ್ ಸೆಲೆಬ್ರೇಟ್ ಮಾಡೋದು. ಆಶೀರ್ವಾದ ಸಿಕ್ಕಿದ ಮೇಲೆ ಹೋತ್ರ ಹೇಳೋದಲ್ಲ. ಆಶೀರ್ವಾದ ಸಿಕ್ಕಕ್ಕೆ ಮುಂಚೆನೆ ಇವತ್ತು ಪ್ರಥಮ ಫಲವನ್ನು ದೇವರ ಸನ್ನಿಧಾನ ತಂದು ಕೊಡುವಾಗ ನೀನು ಬರೋದೇ ಗೊತ್ತಾ? ಸಂತೋಷವಾಗಿ ಕೊಡ್ರಿ. ದೇವರ ಮೆಚ್ಚಬೇಕಾದ್ರೆ ಹೆಂಗೆ ಕೊಡ್ಬೇಕಂತೆ. ಅದಕ್ಕೆ ನಾನು ಹೇಳಿದೆ, ಫಸ್ಟ್ ಫ್ರೂಟ್, ಸೀಡ್ ಆಫ್ ಪ್ರೈಸ್ ಅಂಡ್ ಸೆಲೆಬ್ರೇಟಿಂಗ್ ಆಫ್ ಗಾಡ್ಸ್ ಬ್ಲೆಸ್ಸಿಂಗ್ಸ್. ದೇವರ ಆಶೀರ್ವಾದವನ್ನು ಈ ಸೀಡ್ ಹಾಕುವಾಗ ನಾವು ಮುಂದೆ ಭವಿಷ್ಯ ದೇವರು ನನಗೋಸ್ಕರ ಸಿದ್ಧ ಮಾಡಿರೋದು ರಿಲೀಸ್ ಆಗ್ತಾ ಇದೆ. ನೀವು ಯಾವಾಗ ಇದನ್ನು ಬಿತ್ತುತ್ತೀರೋ ಪರಲೋಕದ ಬಾಗಿಲು ನಿಮಗಾಗಿ ತೆರೆಯುತ್ತೆ, ಪರಲೋಕ ಆಕ್ಟಿವೇಟ್ ಆಗುತ್ತೆ.
ನಿಮಗೆ ಅರ್ಥ ಆಗಲಿಲ್ಲ. ಪರಲೋಕ ನಿಮಗೋಸ್ಕರವಾಗಿ ಆಕ್ಟಿವೇಟ್ ಆಗುತ್ತೆ. ನನ್ನ ಶಬ್ದ ಕೇಳ್ತಾ ಇರೋರು ಅರ್ಥ ಮಾಡ್ಕೊಂಡ್ರೆ ಗಟ್ಟಿಯಾಗಿ ಆಮೇಲೆ ಹೇಳ್ರಿ. ಫಸ್ಟ್ ಫ್ರೂಟ್ ನೀವು ಹಾಕುವಾಗ ಯು ಟರ್ನ್ ಪ್ರಾಮಿಸ್ ಇಂಟು ಪ್ರೊವಿಷನ್, ಅಬೆಂಡೆಂಟ್ ಪ್ರೊವಿಷನ್. ನೀನು ಯಾವಾಗ ಪ್ರಥಮ ಫಲವನ್ನು ಹಾಕ್ತೀಯೋ, ಪ್ರಥಮ ಸ್ಥಾನ ದೇವರಿಗಾಗಿ ಇಡ್ತೀಯೋ, ಡಿಕ್ಲೇರ್ ಮಾಡ್ತೀಯೋ, ನನ್ನ ಜೀವನದಲ್ಲಿ, ನನ್ನ ಕುಟುಂಬದಲ್ಲಿ, ನನ್ನ ಬಿಸ್ನೆಸ್ಸಲ್ಲಿ, ನನ್ನ ಮನೆಯಲ್ಲಿ, ನನ್ನ ಸೇವೆಯಲ್ಲಿ, ನನ್ನ ಹೆಂಡತಿಗಿಂತ, ನನ್ನ ಗಂಡನಿಗಿಂತ, ನನ್ನ ಮಕ್ಕಳಿಗಿಂತ, ನನ್ನ ಆಸ್ತಿಗಿಂತ ಹೆಚ್ಚಾಗಿ ನಾನು ದೇವರನ್ನು ಸನ್ಮಾನಿಸ್ತೇನೆ, ಪ್ರೀತಿಸ್ತೇನೆ. ಮೊದಲನೇ ಆದ್ಯತೆ ನನ್ನ ದೇವರಿಗೆ ಅಂತ ನಾನು ಯಾವಾಗ ಅದನ್ನು ಹೇಳ್ತೀನೋ ಸ್ತೋತ್ರ, ಯು ಆರ್ ಟರ್ನ್ ದ ಪ್ರಾಮಿಸ್, ದೇವರ ವಾಗ್ದಾನವನ್ನು ತಿರುಗಿಸಿ ನಿಮಗೆ ಒದಗಿಸುವ, ಸಮೃದ್ಧಿಯಾಗಿ ಒದಗಿಸುವ ರೀತಿಯಲ್ಲಿ ಬದಲಾವಣೆ, ರೂಪಾಂತರ ತರ್ತಾ ಇದ್ದೀರಾ. ಎಷ್ಟು ಜನ ವಾಗ್ದಾನ ಕೇಳಿದ್ದೀರಾ? ಆ ಕೈಗಳನ್ನು ಚಾಚಿ, ಕೈ ತಂದಿಲ್ವೇನು? ಕೈ ಚಾಚಿ ಒಂದ್ಸತಿ ಹಿಂಗೆ ಕೈ. ವಾಗ್ದಾನ ಕೇಳಿದವರೆಲ್ಲ ಆಮೇಲೆ ವಾಗ್ದಾನ ಕೇಳಿದ್ದೀರಾ? ಆ ವಾಗ್ದಾನವನ್ನು ಆಕ್ಟಿವೇಟ್ ಮಾಡೋದು ಯಾವುದು ಗೊತ್ತಾ? ನೀನು ಪ್ರಥಮ ಫಲದಿಂದ ದೇವರನ್ನು ಸನ್ಮಾನಿಸುವಾಗ, ನಿನ್ನ ವಾಗ್ದಾನ, ನೀನು ಹುಟ್ಟೋದಕ್ಕೆ ಮುಂಚೆ ದೇವರು ನಿಮ್ಮ ತಂದೆ ತಾಯಿ ಬಳಿಯಲ್ಲಿ ಮಾತನಾಡಿದ ವಾಗ್ದಾನ ಇದುವರೆಗೂ ನೆರವೇರಲಿಲ್ಲ. ಅದು ಆಕ್ಟಿವೇಟ್ ಆಗುತ್ತೆ. ಅದರ ಸಮಯ ಬಂದಿದೆ, ನೆರವೇರುವ ಸಮಯಕ್ಕೆ ಬಂದಿದ್ದೀರಾ. ಹಂಗೆ ಹೇಳಿದ್ರೆ ಅರ್ಥ ಆಗಲ್ಲ ಪಾಸ್ಟ್ರೆ, ನಮಗೆ ವಾಕ್ಯ ಕೊಡ್ರಿ. ಸೆಕೆಂಡ್ ಕ್ರಾನಿಕಲ್ಸ್, 2 ಪೂರ್ವಕಾಲ ವೃತ್ತಾಂತ ಪುಸ್ತಕ, ಚಾಪ್ಟರ್ 31, 31ನೇ ಅಧ್ಯಾಯ, 5ನೇ ವಾಕ್ಯ. 31ನೇ ಅಧ್ಯಾಯದ 5ನೇ ವಾಕ್ಯ. ಈ ರಾಜಾಜ್ಞೆಯು ಪ್ರಕಟವಾದ ಕೂಡಲೇ ಇಸ್ರಾಯೇಲರು ಧಾನ್ಯ, ದ್ರಾಕ್ಷಾರಸ, ಎಣ್ಣೆ, ಜೇನು ಮುಂತಾದ ಎಲ್ಲ ಹುಟ್ಟುವಳಿಯಲ್ಲಿಯೂ ಪ್ರಥಮ ಫಲವನ್ನು ರಾಶಿಯಾಗಿ ತಂದುಕೊಟ್ಟರು ಮತ್ತು ತಮ್ಮ ಎಲ್ಲ ಆದಾಯದ ದಶಮಾಂಶವನ್ನು ಉದಾರವಾಗಿ ಸಲ್ಲಿಸಿದರು. ಗಟ್ಟಿಯಾಗಿ ಹೇಳ್ರಿ, ಉದಾರವಾಗಿ. ಆಮೇನ್. ರಾಶಿಯಾಗಿ. ಗಟ್ಟಿಯಾಗಿ ಹೇಳ್ರಿ. ಈ ಪದಗಳನ್ನೆಲ್ಲ ಉಚ್ಚರಿಸೋದ್ರೆ ಭಾಳ ಸಂತೋಷ ಇದೆ. ಅಲ್ಲೇನೇನಂತಂದ್ರು? ಧಾನ್ಯ ಹುಡುಕ್ತಾ ಇದ್ದೀನಿ, ಇಲ್ಲಿ ಧಾನ್ಯಗಳೆಲ್ಲ ಇಲ್ಲಿದೆ. ಧಾನ್ಯ ಎಲ್ಲ ಇಲ್ಲಿದೆ. ಧಾನ್ಯ, ದ್ರಾಕ್ಷಾರಸ, ಎಣ್ಣೆ, ಜೇನು. ಸ್ತೋತ್ರ, ಸ್ತೋತ್ರ. ಯಾಕೆ ಇವರು ಎಲ್ಲ ಫಲಗಳ ಕುರಿತು, ಭೂಮಿಯ ಬೆಳೆಯ ಕುರಿತು ಮಾತನಾಡ್ತಾ ಇದ್ದಾರಲ್ಲ ಅಂದ್ರೆ, ಇಸ್ರಾಯೇಲ್ ಜನರ ಆಗಿನ ಕಾಲದ ವರಮಾನ, ಆಗಿನ ಕಾಲ ನೋಡ್ರಿ, ಇಸ್ರಾಯೇಲ್ ದೇಶದ ಚರಿತ್ರೆ ಸ್ವಲ್ಪ ಅರ್ಥ ಮಾಡ್ಕೊಳ್ರಿ. ಸುತ್ತಲೂ 22 ಅರಬ್ ರಾಷ್ಟ್ರಗಳಿದೆ. 22 ಅರಬ್ ರಾಷ್ಟ್ರಗಳಿದೆ. ಇದು ಮರುಭೂಮಿ. ಇಲ್ಲಿ ಎಣ್ಣೆ ಇಲ್ಲ ಅವರಿಗೆ, ಅಂದರೆ ಆಯಿಲ್ ರಿಸೋರ್ಸ್. ಗಲ್ಫ್ ಕಂಟ್ರಿಗಳಲ್ಲಿ ಅವರ ರಿಸೋರ್ಸ್ ಅನ್ನೋದು ಆಯಿಲ್. ಎಣ್ಣೆ ಇಲ್ಲ, ಮರುಭೂಮಿ. ಬಟ್ ಪ್ರಪಂಚದಲ್ಲಿ ಶ್ರೀಮಂತ ದೇಶಗಳಲ್ಲಿ ಒಂದು ಇಸ್ರಾಯೇಲ್. 22 ಸುತ್ತಲೂ ಇರುವ ರಾಷ್ಟ್ರಗಳು ಸತತ ಪ್ರಯತ್ನ ಮಾಡಿದ್ರು ಇವ್ರನ್ನ ಮುಟ್ಟಕ್ಕಾಗಲ್ಲ.
ಇವರು ದೇವರನ್ನ ಸನ್ಮಾನಿಸೋದಕ್ಕೆ ಚೆನ್ನಾಗಿ ಪ್ರಮಾಣ ಕಂಡುಕೊಂಡವರು. ಇವತ್ತು ನಾನೊಂದು ಪ್ರವಚನ ಹೇಳ್ತೇನೆ. ನಿಮ್ಮ ಸುತ್ತಲೂ ಎಷ್ಟೇ ವೈರಿಗಳಿದ್ರು, ಎಷ್ಟೇ ಶತ್ರುಗಳು ನಿಮಗೆ ವಿರುದ್ಧವಾಗಿ ಹಲ್ಲು ಮಸಿತಾ ಇದ್ರು, ನಿಮಗೆ ವಿರುದ್ಧವಾಗಿ ಏನೆಲ್ಲ ಕುತಂತ್ರ ಮಾಡಿದ್ರು, ಹಲ್ಲೆಲೂಯ, ಸ್ತೋತ್ರ, ಹಾಲೆಲೂಯ, ಜೊತೆಗೆ ಇದ್ದು ನಿಮ್ಮ ನಾಶವನ್ನು ಅಥವಾ ನಿಮಗೆ ವಿರೋಧವಾಗಿ ಕುತಂತ್ರ ಮಾಡುವ ಶತ್ರುಗಳು ಎಷ್ಟಿದ್ರು ಸರಿ, ಯಾವ ದೋಷವು ನಿಮಗೆ ಉಂಟಾಗದಂತೆ ದೇವರು ಕಾಪಾಡೋದಕ್ಕೆ ಕಾರಣ ನೀವು ಪ್ರಥಮ ಫಲಗಳಿಂದ, ಉತ್ಕೃಷ್ಟವಾದ ಪ್ರಥಮ ಫಲಗಳಿಂದ ದೇವರನ್ನ ಸನ್ಮಾನಿಸುವವರಾಗಿರೋದ್ರಿಂದ. God will protect you. ಕೇವಲ ಪ್ರೊವಿಷನ್ ಮಾತ್ರ ಅಲ್ಲ ಕೊಡೋದು, ದೇವರು ನಿಮಗೆ ಬೇಕಾದನ್ನು ಒದಗಿಸೋದು ಮಾತ್ರ ಅಲ್ಲ. ದೇವರ ವಾಕ್ಯ ಹೀಗೆ ಹೇಳುತ್ತೆ, ನನ್ನ ಜನ ಅವರ, ದೇವರ ವಾಕ್ಯ ಹಿಂಗೆ ಹೇಳುತ್ತೆ, ಏನು, ಜನ ಹೆಚ್ಚಾದದ್ದರಿಂದ ಗೋಡೆ ಇಲ್ಲದೆ ಇದ್ದಾರೆ. ಬಹು ಜನರ ನಿಮಿತ್ತ ಜನಭರಿತರಾಗಿರೋದ್ರಿಂದ ನನ್ನ ಜನ ಗೋಡೆ ಇಲ್ಲದೆ ಇರುವಾಗ ಅವರಿಗೆ ನಾನು ಅಗ್ನಿ ಪ್ರಾಕಾರವಾಗಿರ್ತೀನಿ. ಇಸ್ಕಿಯ ರಾಜನು ಆಜ್ಞೆ ಮಾಡ್ತಾನೆ. ಎಲ್ಲ ಕ್ರಮ ತಪ್ಪೋಗಿತ್ತು. ಇಸ್ರಾಯೇಲ್ ಜನರ ಇದರಲ್ಲಿ ಎಲ್ಲವನ್ನ ಕ್ರಮಕ್ಕೆ ತಂದು ಆರಾಧನೆ, ಯಾಜಕರು, ಲೇವಿಯ, ಯಜ್ಞವೇದಿ ಎಲ್ಲ ರೆಡಿ ಮಾಡಿ ಹಬ್ಬಗಳು, ಪಸ್ಕ ಹಬ್ಬ ಆಚರಿಸಿ ಅದ ನಂತರ ಎಲ್ಲ ಕಾರ್ಯಗಳು ಕ್ರಮಕ್ಕೆ ಬಂದಾಗ ಜನರು ಒಳಗಡೆ ಹಿಂದೆಂದೂ ಇಲ್ಲದೆ ಇರುವಂಥ ಸಂತೋಷ ಸಡಗರ. ಅದರಿಂದಲೇ ಅವರು ರಾಶಿಯಾಗಿ ಪ್ರಥಮ ಫಲಗಳಿಂದ ಧಾನ್ಯಗಳನ್ನು, ದ್ರಾಕ್ಷಾರಸವನ್ನು, ಎಣ್ಣೆಯನ್ನು, ಜೇನನ್ನು ಎಲ್ಲವನ್ನು ರಾಶಿಯಾಗಿ ತರ್ತಾ ಇದ್ದಾರೆ. ಇವತ್ತು ಯೇಸುವಿನ ನಾಮದಲ್ಲಿ ನಾನು ಕೂಗಿ ಹೇಳ್ತೇನೆ, ಎಷ್ಟು ಜನರಿಗೆ ಅರ್ಥವಾಗ್ತಿದೆಯೋ ಇಲ್ಲವೋ ನನಗೆ ಗೊತ್ತಿಲ್ಲ. ಯಾವಾಗ ನೀನು ರಾಶಿಯಾಗಿ ದೇವರ ಆಲಯಕ್ಕಾಗಿ ನೀನು ತರ್ತೀಯೋ, ದೇವರ ನಾಮಕ್ಕಾಗಿ. ಇಲ್ಲಿ ಇಷ್ಟೊಂದು ಫ್ರೂಟ್ಸು ಇದೆಲ್ಲ ತಂದಿದ್ದೀರ. ಕೆನ್ ಐ ಈಟ್ ಆಲ್ ದೀಸ್ ಥಿಂಗ್ಸ್? ನಾನು ತಿನ್ನಕ್ಕಾಗುತ್ತಾ? ಇದೆಲ್ಲ ಮುಗಿಸ್ಬೇಕಾದ್ರೆ 1 ವರ್ಷ ಬೇಕು. 1 ವರ್ಷದವರೆಗೂ ನಾನು ಕೊಳೆಯೋದಿಲ್ಲ, ಹಿಂಗೇ ಇರ್ತೀನಿ ಅನ್ನುತ್ತಾ? ಇಟ್ ಈಸ್ ನಾಟ್ ಫಾರ್ ಮೀ. ಇಟ್ ಈಸ್ ಜಸ್ಟ್ ಒಬೇಯಿಂಗ್ ಗಾಡ್ಸ್ ಕಮ್ಯಾಂಡ್ಮೆಂಟ್. ದೇವರ ಆಜ್ಞೆಗಳನ್ನು ಅವುಗಳಿಗೆ ವಿಧಿಯರಾಗ್ತಾ ಇದ್ದೀವಿ. ಆಮೇಲೆ ಎಲ್ಲ ಪಾಸ್ಟರ್ಸ್ಗೂ ಇದನ್ನು ನಾವು ಹಂಚ್ತೀವಿ. ಬೋಧಕರು, ಸೇವಕರಿಗೆ ಹಂಗೆ ಹೇಳಿರೋದು. ಪ್ರಥಮ ಫಲ ತಗೊಂಬಂದು ಯಾರು ಕೊಡಬೇಕಂತೆ? ಯಾಜಕನ ಕೊಡಬೇಕು ಅಂತ. ಆಮೇಲೆ ಹಂಗನ್ಬಿಟ್ಟು ನೀವೆಲ್ಲ ತಗೊಂಬಂದು ಇದು ನಮ್ಮ ಮನೇಲಿ ಏನಾದರೂ ಸುರಿದ್ರೆ ಇಡೋಕ್ಕೂ ಜಾಗ ಇರಲ್ಲ, ತಿನ್ನೋಕ್ಕೂ ಟೈಮ್ ಇರಲ್ಲ. ಸ್ತೋತ್ರ ಹೇಳಲಿಲ್ಲ, ಹೇಳೋದು ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಬಟ್ ವಿ ಒಬೇ ಗಾಡ್ಸ್ ಕಮ್ಯಾಂಡ್. ದೇವರ ಆಜ್ಞೆಗೆ ನಾವು ವಿಧಿಯರಾಗಿರ್ತೇವೆ. ದೇವರ ಆಜ್ಞೆಗೆ ನಾವು ವಿಧಿಯರಾಗಿರ್ತೇವೆ. ನೋಡ್ರಿ, ಇದು ಗಾಡ್ ಕಮ್ಯಾಂಡ್ಸ್ ಇಸ್ರಾಯಲ್ ಟು ಬ್ರಿಂಗ್ ಫಸ್ಟ್ ಪ್ರೊಡ್ಯೂಸ್. ನೀವು ಏನು ಪ್ರಥಮ ಫಲವನ್ನು ಉತ್ಪತ್ತಿ ಮಾಡ್ತಿರೋ, ಬೆಳೀತಿರೋ ಅದು ತಗೊಂಬನ್ನಿ ಅಂತ ಹೇಳಿದ್ದು ರವಿಮಣಿ ಪಾಸ್ಟರ್ ಅಲ್ಲ. ಲೆವಿಟಿಕಲ್ಸ್ ಯಾಜಕ ಕಾಂಡ ಪುಸ್ತಕ, ಲೆವಿಟಿಕಲ್ಸ್ 23:10. ನೀನು ಇಸ್ರಾಯೇಲರಿಗೆ ಹೀಗೆ ಆಜ್ಞಾಪಿಸಬೇಕು, ನಾನು ನಿಮಗೆ ಕೊಡುವ ದೇಶದಲ್ಲಿ ನೀವು ಸೇರಿದ ನಂತರ ಅಲ್ಲಿನ ಜವೆ ಗೋಧಿಯ ಪೈರನ್ನು ಕೊಯ್ಯುವಾಗ
ಪ್ರಥಮ ಫಲದ ಸಿವುಡನ್ನ ಯಾಜಕನ ಬಳಿಗೆ ತಂದು ಒಪ್ಪಿಸ್ಬೇಕು. ಇವತ್ತಿನ ಜನ, ಹಲೋ, ಇವತ್ತಿನ ಜನ, ನೀವು ನನ್ನ ಜೊತೆ ಇದ್ದೀರಾ ನೋಡ್ರಿ. ಒಂದು, ಈ ಆಲಯದಲ್ಲಿ ಇದ್ಕೊಂಡು ದೇವರ ಯಜ್ಞವೇದಿಯ ಮೇಲೆ ನಿಂತ್ಕೊಂಡು ನಾನು ಮಾತನಾಡ್ತಾ ಇದ್ದೀನಿ. ನಾನು ಆ ಪ್ರಜ್ಞೆ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ. ನಿಮ್ಮನ್ನು ದೇವರು ಎಷ್ಟು ಆಶೀರ್ವಾದ ಮಾಡಿದ್ರು ಲೋಕದಲ್ಲಿ ಯಾರು ಸಂತೋಷ ಪಡ್ತಾರೋ ಇಲ್ವೋ ಗೊತ್ತಿಲ್ಲ, ಭಾಳ ಹೆಮ್ಮೆ ಪಡೋದು, ಸಂತೋಷ ಪಡೋದು ನಾನು. ಭಾಳ ಸಂತೋಷ ಪಡೋದು ನಾನು. ಆದರೆ ಕೆಲವರ ಚಿಂತೆ ಏನು ಗೊತ್ತಾ? ಆಶೀರ್ವಾದ ಬಂದರೆ ಪಾಸ್ಟ್ರಿಗೆ ಗೊತ್ತಾಗಬಾರ್ದು, ಯಾರಿಗೂ ಗೊತ್ತಾಗಬಾರ್ದು. ಒಳಗಡೆನೆ ಮಾಡ್ಕೊಳಯ್ಯ, ಮಾಡ್ಕೊ. ಪಾಸ್ಟ್ರ್ ಗೊತ್ತಾದರೆ ನಿಮ್ಮ ಮನೆಗೆ ಬಂದು ಕಸ್ಕೊಂಡು ಹೋಗ್ತಾರ? ಯಾರ ಮನೆಗಾದ್ರೂ ಬಂದಿದ್ದೀನ? ಸ್ತೋತ್ರ ಹೇಳ್ರಿ. ನಿನಗೆ ಕಷ್ಟ ಅಂದ್ರೆ ಬಂದಿದ್ದೀನಿ. ಆಮೇಲೆ ನಿನ್ನ ಹತ್ರ ಹಣ ಕೇಳಕ್ಕೋ ಏನಕ್ಕಾದ್ರೆ ನಿನ್ನ ಮನೆಗೆ ಬಂದಿದ್ದೀನ. ಇವತ್ತಿನವರೆಗೆ ಒಬ್ಬರು ಹೇಳ್ರಿ ನೋಡ್ರಿ ಇಲ್ಲಿರೋರು. ಕೆಲವೊಂದು ಚಿಂತೆಗಳು ಸೈತಾನ ತಂದಾಕ್ತಾನೆ, ಅದರಲ್ಲಿ ನಿಮ್ಮನ್ನು ಕಟ್ತಾನೆ. ದೇವರ ವಾಕ್ಯ ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳುತ್ತದೆ, ಪ್ರಥಮ ಫಲದ ಸಿವುಡನ್ನ ಯಾಜಕನ ಬಳಿಗೆ ತಂದು ಒಪ್ಪಿಸಬೇಕು. ನೀವು ಅದು ಅಂಗೀಕಾರವಾಗುವಂತೆ ಅವನು ಅದನ್ನು ಯೆಹೋವನ ಸನ್ನಿಧಿಯಲ್ಲಿ ನೈವೇದ್ಯವಾಗಿ ನಿವಾಳಿಸಬೇಕು. ಲಾರ್ಡ್ ಬ್ಲೆಸ್ ದಿಸ್. ನನ್ನ ಜನರನ್ನ ಆಶೀರ್ವಾದ ಮಾಡು. ಇವರು ತಂದಿರುವಂಥ ಪ್ರಥಮ ಫಲಗಳನ್ನು, ಕುಟುಂಬಗಳನ್ನು ಆಶೀರ್ವಾದ ಮಾಡು ಎಂದು ಹೇಳುವಾಗ ಯಾಜಕನು ಮಾಡುವ ಪ್ರಾರ್ಥನೆ ಪರಲೋಕ ಸ್ವೀಕರಿಸುತ್ತೆ. ಅದು ನಿಮಗೆ ಆಶೀರ್ವಾದವನ್ನು ತರುತ್ತೆ. ಸರಿ, ಮುಚ್ಚು ಮಡಗಿದೆ. ದಟ್ ಮೀನ್ಸ್ ಹೆವೆನ್ ವಾಸ್ ನಾಟ್ ಅಕ್ಸೆಪ್ಟೆಡ್ ದಟ್ ಒನ್. ಪರಲೋಕ ಅಂಗೀಕರಿಸಲಿಲ್ಲ. ಯು ಕೆನಾಟ್. ನೀನು ಡೈರೆಕ್ಟಾಗಿ ದೇವರೇ ನಾನು ನಿನ್ನ ಸ್ವಲ್ಪ ಲಂಚ ಕೊಡ್ತೀನಿ ಅಂತ ಹೇಳೋಕ್ಕಾಗಲ್ಲ. ಸ್ತೋತ್ರ ಹೇಳಲಿಲ್ಲ. You have to go through this protocol. ಅದು ಹೋಗಲೇಬೇಕು. ಇನ್ನು ರೋಗ ಬಂದಾಗ ಓಡ್ ಬರ್ತೀಯಲ್ಲ, ರೋಗಕ್ಕಾಗಿ ಪ್ರಾರ್ಥನೆ ಮಾಡುವಂಥ ಪಾಸ್ಟರ್ ಹತ್ರ ಓಡ್ ಬರ್ತೀಯಲ್ಲ, ಕಾಯಿಲೆ ಕಸ ಬಂದ್ರೆ ಓಡ್ ಬರ್ತೀಯಲ್ಲ, ನಿನ್ಗೊಂದು ಕಷ್ಟ ಬಂದ್ರೆ ಓಡ್ ಬರ್ತೀಯಲ್ಲ, ಆಶೀರ್ವಾದ ಬಂದಾಗ ಪಾಸ್ಟರ್ ಗೊತ್ತಾಗಬಾರ್ದು, ಸಭಿಕರು ಗೊತ್ತಾಗಬಾರ್ದು, ಯಾರಿಗೆ ಗೊತ್ತಾಗಬಾರ್ದು, ಗುಟ್ಟಾಗಿ ಇಟ್ಕೊಂಡು ಗುಟ್ಟಾಗಿ ಅವನಾದ್ರೂ ಹೊಡ್ಕೊಂಡು ಹೋಗಿರ್ತಾನೆ, ಗುಟ್ಟಾಗಿ ನಿಂಗೆ ನಾಮ ಹಾಕಿರ್ತಾನೆ. ಆವಾಗ ನೀನು ಉಗಿಯಂಗೂ ಇಲ್ಲ, ನುಂಗಂಗೂ ಇಲ್ಲ, ಹೇಳಂಗೂ ಇಲ್ಲ, ಪ್ರಾರ್ಥನೆ ಮಾಡಿಸ್ಕೊಳಂಗೂ ಇಲ್ಲ. God commands. ಇಸ್ರಾಯೇಲ್ ಜನರಿಗೆ ಆಜ್ಞಾಪಿಸಬೇಕು. ಇಟ್ ಈಸ್ ಎ ಕಮ್ಯಾಂಡ್ಮೆಂಟ್. ಯಾವಾಗ ಮೊದಲನೇ ಫಲ, ಪ್ರಥಮ ಫಲ ಅದು ಪರಿಶುದ್ಧ ಎಂದು ನೀನು ಎಣಿಸ್ತೀಯೋ, ನಿನಗುಳ್ಳ ಆಶೀರ್ವಾದವನ್ನು ದೇವರು ಪ್ರಿಸರ್ವ್ ಮಾಡ್ತಾನೆ, ದೇವರು ಸಂರಕ್ಷಣೆ ಮಾಡ್ತಾನೆ. ನೋ ಡಿಮನ್ ಕ್ಯಾನ್ ಟಚ್ ಯುವರ್ ಬ್ಲೆಸ್ಸಿಂಗ್ಸ್. ಒಂದು ದುರಾತ್ಮನು ನಿನ್ನ ಆಶೀರ್ವಾದವನ್ನು ಮುಟ್ಟಕ್ಕಾಗೋದಿಲ್ಲ. ಪ್ರವಾದನೆ ಆತ್ಮದಲ್ಲಿ ಹೇಳಿದ್ರೆ, ವಾಟ್ ಯು ಡೋಂಟ್ ಗಿವ್ ಟು ಗಾಡ್ ಫಸ್ಟ್, ದ ಎನಿಮಿ ಟ್ರೈಸ್ ಟು ಟಚ್ ಲೇಟರ್. ನೀನು ಯಾವುದು ಮೊದಲನೇದನ್ನ, ಪ್ರಥಮ ಫಲವನ್ನು ದೇವರಿಗೆ ಕೊಡೋದಿಲ್ವೋ, ತದನಂತರ
ಶತ್ರುವಾದವನು ಅದರ ಮೇಲೆ ತನ್ನ ಕೈ ಚಳಕ ತೋರಿಸ್ತಾನೆ. ಯೆರೆಮೀಯನ ಪುಸ್ತಕ 2ನೇ ಅಧ್ಯಾಯ, ಬುಕ್ ಆಫ್ ಜೆರೆಮಾಯ ಚಾಪ್ಟರ್ 2 ವರ್ಸ್ 3. ಇಸ್ರಾಯೇಲು ಯೆಹೋವನ ಬೆಳೆಯ ಪ್ರಥಮ ಫಲವಾಗಿ ಆತನಿಗೆ ಮೀಸಲಾಗಿತ್ತು. ಅದನ್ನು ತಿಂದು ಬಿಟ್ಟವರೆಲ್ಲರೂ ದೋಷಿಗಳಾಗಿ ಕೇಡಿಗೆ ಗುರಿಯಾದರು ಎಂದು ಯೆಹೋವನು ಅನ್ನುತ್ತಾನೆ. ಆಮೆನ್. ಪ್ರಥಮ ಫಲವನ್ನು ಯಾರು ತಿಂತಾರೋ, ಯಾರು ನುಂಗ್ತಾರೋ, ಅವರು ದೇವರ ದೃಷ್ಟಿಯಲ್ಲಿ ದೋಷಿಗಳಾಗ್ತಾರೆ, ಕೇಡಿಗೆ ಗುರಿಯಾಗ್ತಾರೆ. ಸ್ತೋತ್ರ ಬರಲಿಲ್ಲ? ಆರ್ ಯು ವಿತ್ ಮೀ? ನೀವು ನನ್ನ ಜೊತೆ ಇದ್ದೀರಾ? ಅರ್ಥ ಆಗ್ತಾ ಇದೆಯಾ? ದೈವ ಪ್ರಮಾಣ ನಿಮಗೆ ಹೇಳ್ಕೊಡ್ಬೇಕಾದದ್ದು ನನ್ನ ಕರ್ತವ್ಯ, ಅನುಸರಿಸೋದು ಬಿಡೋದು ನಿಮಗೆ ಕರ್ತವ್ಯ. ಪ್ರಾರ್ಥನೆಯೊಂದಿಗೆ ನಿಮ್ಮನ್ನೇ ನೀವು ಸಮರ್ಪಿಸ್ರಿ. ನಾನು 2 ಪಾಯಿಂಟ್ಗಳನ್ನು ಹೇಳಿದೆ. ಒಂದು, ಪ್ರಥಮ ಫಲದ ತತ್ವಗಳ ಕುರಿತು ಮಾತನಾಡಿದೆ. 2, ಇದು ದೇವರ ಆಜ್ಞೆಯಾಗಿದೆ ಎಂಬುದನ್ನು ಸೂಚಿಸಿದೆ. ನಾನು 2ನೇ ಸರ್ವಿಸ್ನಲ್ಲಿ ಮುಂದುವರೆದ ಭಾಗವನ್ನು ನಿಮಗೆ ವಿವರಿಸ್ತೀನಿ.